ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಕನಕಪುರ ಬಂಡೆ ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬುಧವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬುಧವಾರ ಸಂಜೆ 4:05 ಶುಭ ಮುಹೂರ್ತದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ರಾಜ್ಯಭಾರ ಆರಂಭಿಸಲಿರುವಂತಹ ಬಂಡೆ ಡಿಕೆ ಶಿವಕುಮಾರ್ಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಗವರ್ನರ್ ಬಳಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವಂತಹ ಡಿಕೆ ಶಿವಕುಮಾರ್ ಈಗಾಗಲೇ ರಾಜ್ಯಪಾಲರು ಕೂಡ ಅವರಿಗೆ ಸ್ಪಂದಿಸಿದ್ದಾರೆ, ಆಹ್ವಾನ ಕೊಟ್ಟಿದ್ದಾರೆ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ. ಈ ಮೂಲಕ ಬಂಡೆ ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಬುಧವಾರ ಸಂಜೆ 4:05 ಮುಹೂರ್ತ ನಿಗದಿಯಾಗಿದೆ. ಅವತ್ತು ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ಪ್ರಬಲ ಸಿಎಂ ಆಕಾಂಕ್ಷಿಯಾಗಿದ್ದಂತ ಡಿಕೆ ಶಿವಕುಮಾರ್ ಅವರಿಗೆ ಕೊನೆಗೂ ಸಿಎಂ ಪಟ್ಟ ದೊರೆತಿದ್ದು. ಇನ್ನೇನು ಅವರು ಪಟ್ಟಾಭಿಷೇಕಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಬುಧವಾರ ಸಂಜೆ 4:05 ಶುಭ ಮುಹೂರ್ತ ನಿಗದಿಯಾಗಿದೆ. ಯಾವಾಗ ಪ್ರಮಾಣ ವಚನ ಕಾರ್ಯಕ್ರಮ ಅಂತಿದ್ದವರಿಗೆ ಕೊನೆಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. ಬುಧವಾರ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರುತ್ತೆ. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಭಾಗಿಯಾಗ್ತಾರೆ. ಇದು ಬರೀ ನಮ್ಮ ರಾಜ್ಯದ ಗಣ್ಯಾತಿ ಗಣ್ಯರು ಮಾತ್ರ ಅಲ್ಲ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಮಠಾಧೀಶರಿರ್ಬೋದು, ಜೊತೆಗೆ ಕೆಲ ಉದ್ಯಮಿಗಳಿಗೂ ಕೂಡ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರಂತೆ. ರಾಜ್ಯದ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಬುಧವಾರದ ಡಿಕೆಶಿ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದೆ. 1+9 ತಂತ್ರಗಾರಿಕೆ. ಏನದು ಹಾಗಾದ್ರೆ 1+9 ತಂತ್ರಗಾರಿಕೆ? ಈ ಸೂತ್ರದ ಪ್ರಕಾರ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿರೋದು. ಹೈಕಮಾಂಡ್ ಬಳಿ ಸಂಪುಟ ಸೇರುವಂತ ಶಾಸಕರ ವಿವರದೊಂದಿಗೆ ಚರ್ಚೆ ಮಾಡಿರೋದು. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಹೊಸ ಸಂಪುಟದ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಹಿರಿಯರು, ಅನುಭವಿಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ತಯಾರಿ. ಮೊದಲ ಹಂತದಲ್ಲಿ 9 ಸಚಿವರ ಜೊತೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮತ್ತೆ 9 ಜನ ಏನಿದ್ದಾರೆ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಬಂಡೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಲ್ಲವೂ ಆರಂಭದಲ್ಲೇ ಸರ್ಜರಿ ಆಗ್ಬಿಟ್ರೆ ಮುಂದೆ ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಬುಧವಾರ ಕನಕಪುರ ಬಂಡೆ ಜೊತೆ ಪ್ರಮಾಣ ವಚನ ಸ್ವೀಕರಿಸುವಂತ ಆ ಶಾಸಕರು ಯಾರು ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ಬಳಿ ಇದೆ ಆ ಒಂದು ಪಕ್ಕಾ ಲಿಸ್ಟ್. ಕ್ಯಾಬಿನೆಟ್ ನ ಪಕ್ಕಾ ಲಿಸ್ಟ್ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತವ್ರು ಇವ್ರೇ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ನಾಯಕ, ಇನ್ನು ಕೆಜೆ ಜಾರ್ಜ್ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತ ಪ್ರಬಲ ನಾಯಕ, ಇನ್ನು ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕ, ಪ್ರಿಯಾಂಕ್ ಖರ್ಗೆ ದಲಿತ ನಾಯಕರು, ಯತೀಂದ್ರ ಸಿದ್ದರಾಮಯ್ಯ ಕುರುಬ ನಾಯಕರು, ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಲಿಂಗಾಯತ ಸಮುದಾಯದ ನಾಯಕಿ, ಸತೀಶ್ ಜಾರಕಿಹೊಳಿ ಎಸ್ಟಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವವರು, ಯುಟಿ ಖಾದರ್ ಮುಸ್ಲಿಂ ಸಮುದಾಯದವರು, ಕೃಷ್ಣ ಭೈರೇಗೌಡ ಒಕ್ಕಲಿಗರು, ಇನ್ನು ಎನ್ಎ ಹ್ಯಾರಿಸ್ ಇವರು ಕೂಡ ಮುಸ್ಲಿಂ ಸಮುದಾಯದವರು. ಅಂದ್ರೆ ಯಾವ ರೀತಿಯಾಗಿ ಅಲ್ಲಿ ಸಮುದಾಯಗಳ ಸಮೀಕರಣ ಆಗಿದೆ ಅದನ್ನ ನೀವು ಇಲ್ಲಿ ಗಮನಿಸಬಹುದು. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದ್ರ ಜೊತೆಗೆ ಈ ಎಲ್ಲ 9 ಜನರೇನಿದ್ದಾರೆ ಇವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಇವರು ಒಂದ್ ರೀತಿ ಯಶಸ್ವಿ ಆಗಿದ್ದಾರೆ. ಕೆಲವರು ಸಚಿವರಾಗಿದ್ದವರು, ಇನ್ ಕೆಲವರಿಗೆ ಹೊಸ ಅಥವಾ ಯುವ ಶಾಸಕರಿಗೂ ಕೂಡ ಮಣೆ ಹಾಕಬೇಕು ಅನ್ನೋದು ಒಂದು ಸಮೀಕರಣ ಇದೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ಇಷ್ಟು ಜನರನ್ನ ಸಮೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಸಂಪುಟ ರಚನೆಗೆ ಒಂದ್ ರೀತಿ ಮುನ್ನುಡಿ ಹಾಡಿದ್ದಾರೆ.